ಬಲ್ಲೋರ್ ಯಾರ್ಯಾರೋ, ಶಿವನ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು. ಮಹೇಂದ್ರ ರಾಜಂಗಳೆ ಬದುಕಿನ ತಿರುವುಗಳ ಕತೆ ಭಾಗ 2. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಂದ್ರ ರಾಜಂಗಳೆ. ಈಗಾಗಲೇ ನನ್ನ ಜೀವನದ ಕಥೆಯನ್ನ ಭಾಗ 1ರಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. ಸದ್ಯ ನನ್ನ ಬದುಕಿನ ಸಂಕಷ್ಟಗಳಿಗೆ ಜೊತೆಯಾದವರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಹೇಳಿಕೊಳ್ಳಲೇಬೇಕಿದೆ. ನನ್ನ ಮನಸ್ಸಿನ ನೋವುಗಳನ್ನ ಹೇಳಿಕೊಳ್ಳಬೇಕೆಂದ್ರೆ ನನ್ನನ್ನು ನಂಬಿ ಇಷ್ಟು ಎತ್ತರಕ್ಕೆ ಬೆಳೆಸಿದವರು ಅಲ್ಲದೆ ಮನಸಾರೆ ಮನಸ್ಸು ಕೊಟ್ಟು ಕೈತುತ್ತು ತಿನ್ನಿಸುವಷ್ಟು ಪ್ರೀತಿ ತೋರಿಸಿದವರು ಸದ್ಯ ದೂರವಾಗುತ್ತಾ ಇರುವುದು ಯಾಕೆ ಅನ್ನುವ ಪ್ರಶ್ನೆ ನನ್ನನ್ನ ಕಾಡುತ್ತಿದೆ. ಬಹಳಷ್ಟು ಸಲ ಬದುಕಿನ ಹಾದಿಯಲ್ಲಿ ದೋಸ್ತ ದೋಸ್ತ ನಾ ರಹಾ ಪ್ಯಾರ್ ಪ್ಯಾರ್ ನ ರಹಾ ಅನ್ನುವ ಹಾಡು ಹೇಳಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಿಸಿದ್ದು ಕೂಡ ನನ್ನದೇ ಬದುಕಿನ ಕಷ್ಟದ ದಿನಗಳಲ್ಲಿ ಅನ್ನುವುದು ಆಗಾಗ ನೆನಪಾಗಿ ಕಣ್ಣೀರಾಗುತ್ತಲೇ ಇರುತ್ತೇನೆ. ನನ್ನ ಬದುಕಿನ ಗ್ರಾಫನ್ನು ಒಮ್ಮೆ ತಿರುಗಿ ನೋಡಿದ್ರೆ ನಾವೆಲ್ಲರೂ ಅಪಾರ ಕನಸುಗಾರರು ಎನ್ನುವುದು ತಿಳಿಯುತ್ತದೆ. ಕನಸು ಕಾಣುವುದಕ್ಕಿಂತ ಬೇರೆ ತಪಸ್ಸು ಬೇಕಿಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಾಮಾಜಿಕ ಕಳಕಳಿಯಿಂದ ಜನರಿಗೆ ಸಹಾಯ ಮಾಡ್ತಾ ಇದ್ರೂ ನಮ್ಮವರೇ ನನ್ನ ಕಾಲು ಎಳೆದ್ರೆ ಒಮ್ಮೊಮ್ಮೆ ಇಂತಹ ಬದುಕಾದ್ರೂ ಯಾಕೆ ಬೇಕು ಅನ್ನಿಸಿಬಿಡುತ್ತದೆ. ಯೌವನ ಕಳೆದು ವಯಸ್ಕರಾಗ್ತಾ ಇದ್ದಂತೆಯೇ ನಮ್ಮ ಜವಾಬ್ದಾರಿಗಳು ಹೆಗಲೇರಿ ಬಿಡುತ್ತವೆ. ಅನೇಕ ಸವಾಲುಗಳು ದುತ್ತನೆ ಬಂದು ಎರಗಿ ಬಿಡುತ್ತವೆ. ಒಂದುಕೊಂಡ್ರೆ 2 ಉಚಿತ ಅನ್ನುವ ಹಾಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಮೊದಲ ಸಮಸ್ಯೆಗಳ ಮೂಲವನ್ನ ಹುಡುಕುವುದು ಬುದ್ಧಿವಂತರ ಲಕ್ಷಣ. ನನ್ನನ್ನು ಹುಚ್ಚ ಅಂದರೂ ಪರವಾಗಿಲ್ಲ, ಆದರೆ ನನ್ನ ಬದುಕಿಗೆ ನಿತ್ಯ ಹೊಸ ಅರ್ಥ ಕಲ್ಪಿಸುವ ಕನಸುಗಾರ ನಾನಾಗಬೇಕು ಅನ್ನುವ ಬಯಕೆ ನನ್ನದು. ಬದುಕುವುದಾದರೆ ನಿಮ್ಮನ್ನ ತಿರಸ್ಕರಿಸಿ ಹೋದವರೇ ಮರಳಿ ನಿಮ್ಮನ್ನು ನೋಡುವಂತೆ ಬದುಕು ಅನ್ನುವ ಛಲ ನನ್ನದು. ಮನಸ್ಸು ಶುದ್ಧ ಇರಿಸಿಕೊಂಡು ಅರ್ಧ ರಾತ್ರಿಯಲ್ಲಿ ಎದ್ದು ಹೋದ ರಾಜಶ್ರೇಷ್ಠ ಬುದ್ಧನಾದ, ರಾಜಾಶ್ರಯವನ್ನ ತೊರೆದ ಯುವಕ ಮಹಾವೀರನಾದ, ಸಮಾನತೆಗಾಗಿ ಮನೆಯನ್ನು ತೊರೆದ ಬಸವಣ್ಣನವರು ವಿಶ್ವ ಒಂದರಾದರು ಮತ್ತು ಶೂದ್ರತ್ವದ ಏಳಿಗಾಗಿ ತಮ್ಮ ಬದುಕನ್ನೇ ಪಣವಾಗಿ ಇಟ್ಟು ಶ್ರಮಿಸಿ ಭಾರತಕ್ಕೆ ಸಂವಿಧಾನವನ್ನ ನೀಡುವ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಸಿದ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಯಾದರು. ಇವರಿಗೆಲ್ಲ ಸಾಧ್ಯವಾಗಿದ್ದು ನಮಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಗೊಣಗುವ ಬದಲು ಸಾಧಿಸಲು ಅದಮ್ಯ ಉತ್ಸಾಹವಿದ್ರೆ ನಮಗೂ ಅದೆಲ್ಲವೂ ಸಾಧ್ಯವಿದೆ. ಆದರೆ ನಾವು ಮನಸ್ಸು ಮಾಡಬೇಕಷ್ಟೇ. ನಿಜ ಜೀವನದಲ್ಲಿ ಮತ್ತು ಸ್ವಾರ್ಥದ ಈ ಪ್ರಪಂಚದಲ್ಲಿ ಯಾರೂ ಯಾರನ್ನ ನಂಬೋಕೆ ಆಗಲ್ಲ. ಮನಸ್ಸಿನ ಒಳಗಡೆ ಒಂದು, ಮನಸ್ಸಿನ ಹೊರಗಡೆ ಒಂದು ಅನ್ನುವುದು ಎಲ್ಲರಿಗೂ ತಿಳಿದ ವಿಷಯ. ಇರುವಷ್ಟು ದಿನ ಕೈಲಾದಷ್ಟು ಬೇರೆಯವರಿಗೆ ಒಳ್ಳೆಯದನ್ನ ಬಯಸು ಅನ್ನುವುದು ನನ್ನ ಜಾಯಮಾನ. ಬೆಳಕಿಗೋಸ್ಕರ ಮೈ ಸುಟ್ಟಿಕೊಂಡ ಬತ್ತಿ ಯಾರಿಗೂ ಕಾಣಿಸಲಿಲ್ಲ. ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆಯೂ ಯಾರಿಗೂ ಕೂಡ ಕಾಣಿಸಲಿಲ್ಲ. ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆಯ ಕೆಳಗಿನ ಕತ್ತಲೆಯೂ ಕೂಡ ಯಾರಿಗೂ ಕಾಣಿಸಲಿಲ್ಲ ಅನ್ನುವಂತೆ ನನ್ನ ಬದುಕಿನ ಸಂಕಷ್ಟಗಳು ನನ್ನ ಜೊತೆಗಿದ್ದ ಬಹಳಷ್ಟು ಜನರಿಗೆ ಕಾಣಿಸಲೇ ಇಲ್ಲ. ಹಸಿವು ಬದುಕಿನ ಪಾಠ ಕಲಿಸುತ್ತದೆ. ಚಿಕ್ಕವನಿದ್ದಾಗ ನಾನು ಅನುಭವಿಸಿದ ನೋವು ಮತ್ತು ಯಾತನೆಗಳು ಇದೆ. ಹಸುವಿನ ಸುತ್ತ ಹೆಣೆದುಕೊಳ್ಳುವ ಕಾರಣಕ್ಕೆ ನನಗೆ ತಿಳಿಯದಂತೆಯೇ ಹಸಿವಾದಾಗೆಲ್ಲ ಬೇಕರಿಯ ದಿಲ್ ಪಸಂದ್ ಅನ್ನುವ ಖಾದ್ಯ ನೋಡಿದಾಗೆಲ್ಲ ನನ್ನ ಕಣ್ಣುಗಳು ತಾನಾಗಿಯೇ ಹನಿಗೂಡುತ್ತವೆ. ಚಿಕ್ಕವನಿದ್ದಾಗ ಹಸಿವಾದಾಗ ಅನ್ನದ ಬೆಲೆ ಗೊತ್ತಾಗಲು ಬಹಳ ವರ್ಷಗಳೇನು ಬೇಕಾಗಲಿಲ್ಲ. ನನ್ನ ಬಾಲ್ಯದಲ್ಲಿ ಅಂದರೆ ಈಗ 20 ವರ್ಷಗಳ ಹಿಂದೆ ಅಂಬೇಡ್ಕರ್ ಸರ್ಕಲ್ನಲ್ಲಿರುವ SLV ಅಯ್ಯಂಗಾರ್ ಬೇಕರಿಯ ಮಾಲೀಕ. ಆ ಬೇಕರಿಯಲ್ಲಿ ಹೆಣ್ಣು ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಬೈಕ್ ಮೇಲೆ ಬಂದು ತಿನ್ನುವ ಸಮಯದಲ್ಲಿ ನಾನು ನೋಡುವ ಆಸೆ, ಕಣ್ಣಿನ ನೋಟ ಮತ್ತು ಬಾಯಲ್ಲಿ ಒತ್ತರಿಸುವ ನೀರು, ಆ ತಿನಿಸಿಗೆ ಆಸೆ ಪಟ್ಟ ಮನಸ್ಸು, ಅವರು ತಿಂದು ಬಿಟ್ಟ ಸಮಯಕ್ಕೆ ಓ ದೇವ್ರೆ, ಇಲ್ಲಿಗೆ ಬಂದವರು ಅದನ್ನ ಬೇಗ ತಿಂದು ಮುಗಿಸಿದ್ರೆ ಅವರು ಬಿಟ್ಟು ಕಾಗದಲ್ಲಿ ಉಳಿದಿರುವುದನ್ನು ನಾನು ಕೂಡ ಬೇಗ ತಿನ್ನಬಹುದು ಅನ್ನುವ
ನನ್ನ ಹಂಬಲ ಮತ್ತು ಅದನ್ನೇ ಆಯ್ದು ತಿಂದ ದಿನಗಳು ನನಗೆ ಬದುಕಿನ ಬಹಳಷ್ಟು ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಸಿವೆ. ಆದ್ದರಿಂದಲೇ ಮತ್ತೊಬ್ಬರು ಹಸಿದುಕೊಂಡು ಇರುವುದನ್ನು ನೋಡಲಾಗದೆ ಅವರ ಹೊಟ್ಟೆ ತುಂಬಿಸುವ ನಿರ್ಧಾರವನ್ನು ನಾನು ಮಾಡಿಕೊಂಡಿದ್ದೇನೆ. ನನ್ನ ಬದುಕಿನ ಕೆಲವು ನಿರ್ಧಾರಗಳ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಮಸ್ಕಾರ.